ಈಗ ನಾವು ಸಿರಿಸಿಯಲ್ಲಿ ಹನಿ ಬಿ ಫಾರ್ಮಿಂಗಲ್ಲಿ ಬಂದಿದ್ವಿ. ಸೊ ಇಲ್ಲಿ ನೋಡ್ತಿದ್ರಲ್ಲ ಪೆಟ್ಟಿಗೆ, ಅವೆಲ್ಲ ಹನಿ ಬಿ ಫಾರ್ಮಿಂಗ್ ಅಂತೀವಿ. ಅಂದರೆ ಆ ಪೆಟ್ಟಿಗೆದಲ್ಲಿ ಹನಿ ಬೀಸ್ ಇರ್ತವೆ. ಸೊ ಅಲ್ಲಿ ನಮಗೆ ಹನಿ ಎಲ್ಲ ಸ್ಟೋರ್ ಆಗುತ್ತೆ. ಇದು ನಮ್ಮ ಒಬ್ಬ ಫಾಲೋವರ್ ಸ್ಟಾರ್ಟ್ ಮಾಡಿದ್ದು. ಅವರು 8ನೇ ಕ್ಲಾಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರು BCom ಫಸ್ಟ್ ಇಯರಲ್ಲಿದ್ದಾರೆ. ಈಗ ಬಿಗ್ ಸ್ಕೇಲಲ್ಲಿ ಅವರು ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿಬಿಟ್ಟು ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅವರು ಹೆಂಗೆ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ಬಾಕ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ, ಸೊ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು, ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋ ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬಿಸ್ನೆಸ್ ಮಾಡೋಣ. ಹಾಯ್ ಅಪ್ಪ ಅವರೇ. ಹಾಯ್, ನಮಸ್ತೆ ಸರ್. ನಿಮ್ಮ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಮಾಹಿತಿ ಕೊಡಿ. ನನ್ನ ಹೆಸರು ಪಲ್ಗೊಂಡು ಹೆಗಡೆ ಅಂತ. ನಾನು ಮೂಲತಃ ಕಂಚಿಕೈ ಅಂತ ಒಂದು ಹಳ್ಳಿಯಿಂದ ಬಂದವನು. ಅಂದರೆ ಹಳ್ಳಿ ಅಂದರೆ ನಾನು ಮೂಲತಃ ಇಲ್ಲೇ ಇರೋನು, ಬಟ್ ನನ್ನ ಮೂಲ ಊರು ಕಂಚಿಕೈ ಅಂತ ಸಿದ್ದಾಪುರ ತಾಲೂಕು ಹಳ್ಳಿ. ಅದೊಂದು ಚಿಕ್ಕ ಗ್ರಾಮ ಅನ್ಬೋದು. ಈ ಕೃಷಿ ಚಟುವಟಿಕೆಗಳು ಜಾಸ್ತಿ, ಅಂದರೆ ಅರೆಕಾನಟ್ ಅಂದರೆ ಅಡಿಕೆ ಅಂತೀವಲ್ಲ, ಆ ಚಟುವಟಿಕೆಗಳು ಜಾಸ್ತಿ. ಅದಕ್ಕೆ ಸಪೋರ್ಟಿವ್ ಆಗಿರೋದು ಅಂದರೆ ಪರಾಗಸ್ಪರ್ಶಕ್ಕೆ ಸಪೋರ್ಟಿವ್ ಆಗಿರೋದು ಅಂದರೆ ಜೇನು ಕೃಷಿ. ಆ ಜೇನು ಕೃಷಿನ ನಾನೀಗ ಆಸ್ ಅ ಸ್ಟೂಡೆಂಟ್, BCom ಸ್ಟೂಡೆಂಟ್ ಆಗಿ ಅದನ್ನ ನಾನು ಇನ್ನ ಸ್ಟೂಡೆಂಟ್ ಈಗ ಓದ್ತಿದ್ದೀರಾ? ಹೌದು, BCom ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಅಲ್ಲಿ ಓದ್ತಾ ಇದ್ದೀನಿ. ಇಲ್ಲ, ಸಿರಿಸಲ್ಲೇ ಓದ್ತಾ ಇದ್ದೀನಿ. ಓಕೆ ಓಕೆ, ನೈಸ್. ಅದನ್ನ ಈಗ ಪ್ರಿಪೇರ್ ಮಾಡಿಕೊಂಡು, ಅಂದರೆ ಬೀ ಕೀಪಿಂಗ್ನ ನಾನು ಈ ಕೊರೋನಾ ಟೈಮಲ್ಲಿ, ಅಂದರೆ ನಾನು 8th ರಜೆಯಲ್ಲಿದ್ದಾಗ ಏನು ಮಾಡಬೇಕು ಅಂತ ತೋದ್ದೆ. ಆ್ಯಂಡ್ ಪ್ಯೂರ್ ಹನಿನ ಹುಡ್ಕೊಂಡು ಹೋಗಿ ಅದ್ರದ್ದು ಕ್ವಾಂಟಿಟಿ ಆಫ್ ಪ್ಯೂರ್ ಹನೀಸ್ ಅಂದರೆ ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ, ಅಂದರೆ ಇರುತ್ತೆ, ಜಾಸ್ತಿ ಇದೆ ಅದಕ್ಕಲ್ಲ, ನಮಗೆ ಸಿಗೋವಂಥದ್ದು ಪ್ಯೂರಿಟಿ ಹೌದಾ ಅಲ್ಲ ಅಂತ ನಮಗೆ ಪಕ್ಕ ಇರೋದಿಲ್ಲ. ಆ್ಯಂಡ್ ಎಷ್ಟು ಜನಕ್ಕೆ ಪ್ಯೂರ್ ಹಲ್ಲಿನ ಕೊಡ್ತಾ ಇದ್ದಾರೆ ಅಂತಲೂ ಹೇಳೋಕ್ಕಿರಲ್ಲ. ಅಂದರೆ ಕೊಡ್ತಾ ಇದ್ದಾರೆ, ಅಂದರೆ ಜೇನು ಕೃಷಿ ಮಾಡೋರು ನಮ್ಮಲ್ಲಿ ಸುಮಾರು ಜನ ಇದ್ದಾರೆ. ಅವ್ರ ಹತ್ರ, ಜೇನು ಕೃಷಿಕರ ಹತ್ರನೇ ತೊಗೊಂಡ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಅದು ಪ್ಯೂರ್ ಇದೆ ಇಲ್ಲೋ ಅಂತ. ಸೊ ನಾನು ಈಗ ಈ ಕೃಷಿನ ಮಾಡಿದ್ದು ಅದೇ ಸಲುವಾಗಿ. ನೀವು ಪೆಟ್ಟಿಗೆ ತೋರಿಸ್ತೀರಾ? ಬನ್ನಿ ನೋಡೋಣ. ಇದಕ್ಕೆ ಮುತ್ಲ ಅಂತೀವಿ. ಈಗ ನಾನು ಕೆಳಗಿಟ್ಟಿರೋದು ಮುತ್ಲ, ಅಂದರೆ ಈಗ ಯಾವುದೇ ಪ್ರಾಣಿಯಿಂದ ಅಟ್ಯಾಕ್ ಆಗಬಾರ್ದು ಅಂತ ಅದನ್ನು ಮುಚ್ಚಿಡೋದು. ಲೈಕ್ ಮಳೆಯಿಂದ ಆಗಲಿ ಅವರು ಇರುವೆ, ಇದರಿಂದ ಹಾರ್ನೆಟ್ಸ್ ಅಂತೀವಲ್ಲ, ಅದರಿಂದ ಅಟ್ಯಾಕ್ಸ್ ಆಗಬಾರ್ದು ಅಂತ ಇಟ್ಟಿರೋದು. ಇದಕ್ಕೆ ತುಪ್ಪದ ಕೋಣೆ ಅಥವಾ ಸೂಪರ್ ಅಂತೀವಿ. ಅಂದರೆ ಇದರಲ್ಲಿ ಈಗ ನಾವು ಫ್ರೇಮ್ಸ್ನ ಸೆಟ್ ಮಾಡಿ, ಮೀನದ ಹಳೆ ಅಂತಿರತ್ತೆ, ವ್ಯಾಕ್ಸ್ ಶೀಟ್ ಅಂತಿರತ್ತೆ, ವ್ಯಾಕ್ಸ್ ಶೀಟ್ನ ಕೊಟ್ಟಿರ್ತೀವಲ್ಲ, ಅದನ್ನು ಇದೆ. ಈಗ ಇದು ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೈಡಿಗೆ, ಅದು ವ್ಯಾಕ್ಸ್ ಶೀಟ್ ಕೊಟ್ಟಿರೋದು. ಅಂದರೆ ಕೃತಕ ಏರಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದನ್ನು ಕೊಟ್ಟಿರೋದು, ಅದನ್ನು ಡೆವಲಪ್ ಮಾಡಿ ಇಲ್ಲಿ ವೈಟ್ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದು ಜೇನು ತುಂಬಿ ಜೇನು ಸೀಲ್ ಮಾಡಿರೋದು. ಓಕೆ. ಈಗ ಇಲ್ಲಿ ಕಾಣ್ತಾ ಇರೋದಷ್ಟು ನಿಮಗೆ ಕೆಲಸಗಾರ ನೋಣ. ಅಂದರೆ ಇದು ಜಸ್ಟ್ ಅದ್ರದ್ದು ಏನು ಕೆಲಸ ಅಂದರೆ, ಇದು ಮೊಟ್ಟೆ ಇಡಲ್ಲ, ಹೆಣ್ಣೊಣನೇ, ಬಟ್ ಇದಕ್ಕೆ ಮೊಟ್ಟೆ ಇಡೋ ಕೆಪಾಸಿಟಿ ಇರಲ್ಲ. ಇದು ಜಸ್ಟ್ ಏನು ಮಾಡುತ್ತೆ ಅಂದರೆ, ಒಂದು ಹೂಗಳಿಗೆ ಹೋಗಿ ಎಲ್ಲೆಲ್ಲಿ ಹೂವು ಇದೆಯೋ ಅಲ್ಲಿಂದ, ಆ ಹೂವುಗಳಿಂದ ಮಕರಂದನ ಹಿಡ್ಕೊಬಂದು ಅದನ್ನು ಜೇನುತುಪ್ಪ ಆಗಿ ಕನ್ವರ್ಟ್ ಮಾಡಿ ಸ್ಟೋರೇಜ್ ಮಾಡುತ್ತೆ ಇಲ್ಲಿ. ಇದಕ್ಕೆ ಇದನ್ನು ಅಂತೀವಿ. ಆ್ಯಂಡ್ ಇದು ಫೈಬರ್ ಏರಿ, ಅಂದರೆ ಪ್ಲಾಸ್ಟಿಕ್ ಫ್ರೇಮ್ಸ್ ಅಂತೀವಿ ನಾವು ಇದಕ್ಕೆ. ಇಟ್ಸ್ ಇಸ್ ಮೇಡ್ ಆಫ್ ಅ ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಅಂದರೆ ಇದಕ್ಕೆ ಲೈಫ್ ಟೈಮ್ ಹೆಚ್ಚಿಗೆ ಇದೆ. ಲೈಕ್ ಯು ಕ್ಯಾನ್ ಯೂಸ್ ಅಪ್ ಟು 20 years ತನಕ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು, ಏನೂ ಇದಾಗಲ್ಲ. ಲೈಕ್ ಒಂದೆರಡು ಸಲ ಬೆಂಡ್ ಬರುತ್ತೆ ಬಿಸಿಲಿಗೆ ಬಿಟ್ಟರೆ, ಮತ್ತೇನೂ ಆಗಲ್ಲ. ಇದನ್ನು ನೋಡ್ಬೋದು ನೀವು, ಫುಲ್ಲಾಗಿ ಸೀಲ್ ಮಾಡಿದೆ ತುಪ್ಪನ, ಫುಲ್ಲಾಗಿ ತುಪ್ಪ ಸೀಲ್ ಮಾಡಿದೆ. ಅಂದರೆ ಇದು ರೆಡಿ ಟು ಎಕ್ಸ್ಟ್ರಾಕ್ಟ್ ಅಂತ ಇದೆ. ಓಕೆ. ಇದ್ರದ್ದು ನೀವು ವೇಟ್ ಚೆಕ್ ಮಾಡಿದ್ರೆ ಇದೊಂದೇ ಫ್ರೇಮಲ್ಲಿ ಒಂದು 250 ಗ್ರಾಮ್ ಅಷ್ಟು ತುಪ್ಪ ಇದಿದೆ, ಸ್ಟೋರೇಜ್ ಆಗಿದೆ. ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ? ವುಡ್ ಪ್ರಿಫರ್ ಮಾಡ್ತೀರಾ ಇಲ್ಲ ನಿಮ್ಮದು ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡು. ಈಗ ಈ ಫ್ರೇಮಿಗೆ ISI ಫ್ರೇಮ್, ಇದು ISI ಫ್ರೇಮಿಗೆ ಇದಕ್ಕೆ 180 rupees ಪರ್ ಫ್ರೇಮ್ ಬೀಳತ್ತೆ. ಆಯಿತಾ? ಅಂದರೆ ಈಗ ನೀವು ಇನ್ವೆಸ್ಟ್ಮೆಂಟು ಹೈ ಇದೆ ಲೋ ಇದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಸೆಟ್ ಮಾಡ್ಬೋದು. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಲೈಕ್ ಅಪ್ ಟು ಒಂದು 20 years ತನಕ ಏನು ಪ್ರಾಬ್ಲಮ್ಸ್ ಕೊಡೋಲ್ಲ, ಬಿಕಾಸ್ ಇದು ಹಾರ್ಡ್ ಮಟೀರಿಯಲ್ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಓಕೆ. ಓ, ಕೆಳಗೆ ಇನ್ನೊಂದು ಐತಾ? ಹಾಂ. ಓ, ಓಕೆ.
ಡಬಲ್ ಫ್ರೇಮ್ ಇದು ಅಂದ್ರೆ ಇದಕ್ಕೆ ಸಂಸಾರ ಕೊನೆ ಅಂತೀವಿ, ಯಾವಾಗ ಹೇಳಿದೆ ಅಲ್ಲ. ಈಗ ರಾಣಿ ಇರತ್ತೆ ಒಂದು, ಆ ರಾಣಿ ಇದನ್ನ ಮಾಡೋದು ಇಲ್ಲೇ ಆಗಿರತ್ತೆ. ರಾಣಿ ಮೊಟ್ಟೆ ಇಡೋದು ಮೇಲೆ ಏನು ಅರ್ಥ ಆಗ್ಲಿಲ್ಲ ನನಗೆ. ಇದು ಸೂಪರ್ ಅಂತೀವಿ. ಈಗ ನಾವು ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಆ ತುಪ್ಪ ಎಕ್ಸ್ಟ್ರಾಕ್ಟ್ ರೆಡಿ ಆಗಿರೋ ತುಪ್ಪ ಇಲ್ಲಿ ಇರತ್ತೆ. ಬಿಕಾಸ್ ಇಲ್ಲಿ ರಾಣಿ ಹತ್ತಿ ಮೊಟ್ಟೆ ಇಡೋದಿಲ್ಲ. ಆ್ಯಂಡ್ ಈ ತುಪ್ಪ ಯಾವುದೇ ಮೊಟ್ಟೆ ಆಗಲಿ ಪರಾಗ ಆಗಲಿ ಅದರಿಂದ ಮಿಕ್ಸ್ ಆಗಿರೋದಿಲ್ಲ. ಅಂದರೆ ನಮಗೆ ತೆಗಿಬೇಕಾದ್ರೆ ಪ್ಯೂರಿಟಿ ಸಿಗತ್ತೆ, ಮತ್ತು ತುಪ್ಪ ಕ್ವಾಲಿಟಿ ಪಕ್ಕ ಇರತ್ತೆ. ಅಂದರೆ ಏನೋ ಮಿಕ್ಸ್ ಆಯಿತು, ಲೈಕ್ ಮೊಟ್ಟೆ ಮಿಕ್ಸ್ ಆಯಿತು, ಮರಿ ಮಿಕ್ಸ್ ಆಯಿತು, ಹುಳಿ ಬಂತೋಳೋ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ, ಹಾಗಿರತ್ತೆ. ನಾವು ಏನು ಹುಳ ಚುಚ್ಚತ್ತೆ ಏನಂತೀವಲ್ಲ, ಅದಕ್ಕೆ ಪೆಟ್ಟಾದ್ರೆ ಮಾತ್ರ ನಮಗೆ ತ್ರಾಸ ಕೊಡುತ್ತೆ, ಬಿಟ್ರೆ ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ ಅದು. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಷ್ಟು ಈಗ ಮಳೆಗಾಲಕ್ಕೆ ರೆಡಿಯಾಗಿ ತುಪ್ಪನ ಸ್ಟೋರೇಜ್ ಮಾಡ್ಕೊಂಡಿದೆ. ಅದು ಇದಿಷ್ಟು ಹುಳದಲ್ಲಿ ಈಗ ಇರೋದು ಅಂದ್ರೆ ಒಂದೇ ರಾಣಿ. ಇದು ಟೋಟಲ್ ಬಾಕ್ಸ್ ಅಲ್ಲಿ ಒಂದೇ ರಾಣಿನಾ? ಇಲ್ಲ ಇಲ್ಲ, ಇಡೀ ಬಾಕ್ಸ್ ಅಲ್ಲೇ ಒಂದೇ ರಾಣಿ. ಈಗ ರಾಣಿ ಏನಾದ್ರು ಒಂದು ಸ್ಟೆಪ್ ಔಟ್ ಮಾಡಿ ಹಾರೋಗ್ಬೇಕು ಅಂತ ಇದು ಮಾಡ್ತು ಅಂದ್ರೆ ಅದು ಇಡೀ ಇದೆ ಹಾರೋಗಕ್ಕೆ ರೆಡಿ ಆಗತ್ತೆ. ಅದು ಮನೆಯಲ್ಲಿ ಯಜಮಾನ ಇದ್ದಂಗೆ, ಅದು ಜೇನು ಕುಟುಂಬದಲ್ಲಿ ಯಜಮಾನತಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ, ಇಲ್ಲಿ ಮೇನ್ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿಂದಾನೇ ಹೋಗಿ ಬಂದು ಮಾಡೋಂಗಿದ್ರೆ ಈಗ ಇರುವೆ ಕಟ್ಟ ಆಗ್ಲಿ, ಇಲ್ಲ ಕಡ್ಜೇನು ಅಂತೀವಿ, ಹಾರ್ನೆಟ್ಸ್ ಅಂತೀವಿ, ಅದ್ರ ಕಟ್ಟ ಆಗ್ಲಿ ಇಲ್ಲಿಂದ ಹೋಗಿ ಬಂದು ಮಾಡ್ಬೇಕಾದ್ರೆ ಜಾಗ ಇರಲ್ಲ ಹೋಗಕ್ಕೆ. ಅದೇ ಬಾಕ್ಸ್ ಸುತ್ತ ಓಪನ್ಸ್ ಇತ್ತು, ಅವ್ರ ಬಾಕ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಕಡೆಯಿಂದ ಹೋಗತ್ತೆ, ಕಾಟ ಜಾಸ್ತಿ ಆಗಿರತ್ತೆ ಅವಾಗ. ಸ್ಪಾಯ್ಲ್ ಆಗೋದು ಜಾಸ್ತಿ. ಆ್ಯಂಡ್ ಇದಕ್ಕೆ ತುಂಬ ಕಾಟ ಇರುತ್ತೆ. ಅದಕ್ಕೇನೆ ನಾವು ಸ್ಟ್ಯಾಂಡಿಗೆ ಇದನ್ನ ಹಾಕಿ ಆಯಿಲು ಅಥವಾ ನೀರನ್ನ ಹಾಕಿ ಸ್ಟೋರ್ ಮಾಡಿ ಎರ ಹತ್ತದೆ ಇರೋಂಗೆ ನೋಡ್ಕೊಂಡಿರ್ತೀವಿ. ಈಗ ನೀವು ಬಾಕ್ಸಸ್ ಎಲ್ಲ ಇಟ್ಟಿದ್ದೀರಾ, ಇಷ್ಟೊಂದು ಬಾಕ್ಸಸ್ ಇದಾವೆ ಇಲ್ಲಿ. ಹೌದು. ಸೊ ನೀವು ಮಿನಿಮಮ್ ಆಗಿ ಎಷ್ಟು ಬಾಕ್ಸಸ್ ಇಂದ ಸ್ಟಾರ್ಟ್ ಮಾಡ್ಬೋದು? 1ರಿಂದ 100 ಪೆಟ್ಟಿಗೆ ತನಕನೂ ಮಾಡ್ಬೋದು. ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ 1ರಿಂದ 2 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಅವ್ರು ನಿಮಗೆ ಇನ್ವೆಸ್ಟ್ಮೆಂಟ್ ಇದೆ, ಅವ್ರ ಲೈಕ್ ನಿಮ್ಗೆ ಸ್ವಲ್ಪ ನಾಲೆಜ್ ಇದೆ ಮುಂಚೆಯಿಂದ ಅಂದ್ರೆ ನೀವು ಎಷ್ಟಾಗುತ್ತೋ ನಿಮ್ಗೆ ಅಷ್ಟು ಕೆಪಾಸಿಟಿ ಆಫ್ ಇನ್ವೆಸ್ಟ್ಮೆಂಟ್ ಇಂದ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಸೊ ನನ್ನೊಬ್ಬ ಫಾಲೋವರ್ ಇದು ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಂತಂದ್ರೆ ನಾನು ಇಡೋಣ ಅಂತ ರೆಡಿ ಇದ್ದೀನಿ, ಇನ್ವೆಸ್ಟ್ಮೆಂಟ್ ರೆಡಿ ಇದೆ, ಬಟ್ ಎಲ್ಲಿಂದ ಸಿಗುತ್ತೆ ನಮಗೆ ಬೀಸ್ ಆಗಲಿ ಬಾಕ್ಸಸ್ ಆಗಲಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಈಗ ಮೇನ್ ಆಗಿ ಹೇಳಬೇಕು ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಇಂದ ಬರಬೇಕು ಅಂದ್ರೆ ನಿಮಗೆ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡೀಸ್ ಇರುತ್ತೆ. ಅಪ್ ಟು 75% ತನಕ ಸಬ್ಸಿಡೀಸ್ ಇರುತ್ತೆ. ಅದರಿಂದ ನಿಮಗೆ ಅದು ಬಂದು ಸಬ್ಸಿಡಿ ಇದಾಗಿ ಆಗೋದು ಲೇಟ್ ಆಗ್ಬೋದು. ನಿಮ್ಮ ಮೂಲ ಊರು ಅಂದ್ರೆ ಈಗ ನೀವು ಬಳ್ಳಾರಿ ಅವರಲ್ವಾ, ಅಲ್ಲೇ ಲೋಕಲ್ ಬೀ ಕೀಪರ್ಸ್ ಇಂದನೂ ಕಲೆಕ್ಟ್ ಮಾಡ್ಬೋದು. ಅವ್ರು ನೀವು ಇಲ್ಲಿ ಬಂದು ತಗೊಂಡು ಹೋಗೋಕ್ಕೆ ವೆಹಿಕಲ್ ಇದೆ ಅಂದ್ರೆ ಇಲ್ಲಿಂದನೂ ನಾನು ಸಪ್ಲೈ ಕೊಡ್ತೇನೆ. ಅಂದ್ರೆ ಮೇನ್ ಆಗಿ ಈಗ ಏನೋ ಒಂದು ತೋಟಗಾರಿಕಾ ಇಲಾಖೆ ಆ ಊರಿನದ್ದು ಒಂದು ಸ್ಕೀಮಿಂದ ಬಿಡ್ತು ಅಂದ್ರೆ ಅದನ್ನ ತಗೊಳ್ಬಹುದು. ಬಟ್ ಅದಕ್ಕೆ ಇಂತಿಷ್ಟೇ ಅವಧಿ ಅಂತ ಇರಲ್ಲ, ಅಂದ್ರೆ ಯಾವ ಅವಧಿಯಲ್ಲಿ ಬೇಕಾದ್ರೂ ಬರ್ಬೋದು. ಅದು ಈ ಸಲ ಮಾರ್ಚ್ ಅಲ್ಲಿ ಬಂತು ಅಂದ್ರೆ ಮುಂದಿನ ವರ್ಷ ಡಿಸೆಂಬರ್ ಟೈಮಲ್ಲೂ ಬರ್ಬೋದು. ಹಾಗೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇಲ್ಲ. ಸೊ ನೀವು ಇನಿಷಿಯಲಿ ಅಂದ್ರೆ ಫಸ್ಟ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಬ್ಸಿಡಿ ಹಾಕೊಳ್ಳೋದಕ್ಕಿಂತ 1-2 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಕಡೆಗೆ ಬೇಕಾದ್ರೆ ಸಬ್ಸಿಡಿ ತಗೊಳ್ಳೋದು ವಾಸಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ? I started with the investment of 4,500 rupees. ಬಟ್ ಈಗ ಪೆಟ್ಟಿಗೆ ಪ್ರೈಸ್ ಜಾಸ್ತಿ ಆಗಿದೆ. ಅಂದ್ರೆ ನಮಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸು ಅಂದ್ರೆ ಮಕ್ಕ ಹೊಡಿಬಾರ್ದು, ಕೈ ಹೊಡಿಬಾರ್ದು ಅಂತ ಇಟ್ಟು ಹಾಕೊಳ್ಳೋಕೆ ಅದೆಲ್ಲ ಸೇರಿಸಿ ಈಗ ಸ್ಟಾರ್ಟ್ ಮಾಡೋರಿಗಾದ್ರೆ 5,000 ಇಂದ ಸ್ಟಾರ್ಟ್ ಮಾಡ್ಕೊಂಡು ಒಂದು ಪೆಟ್ಟಿಗೆ 5,000 ಅಲ್ಲಿ ವಿತ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಇನ್ನು ಈ ಹನಿಬಿ ಕೀಪಿಂಗ್ಗೆ ಬಾಕ್ಸ್ ಬಿಟ್ಟು ಇನ್ನ ಬೇರೆದು ಏನಾದರೂ ಬೇಕಾಗ್ತಾವ? ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಕ್ವಿಪ್ಮೆಂಟ್ಸ್ ಅಲ್ಲಿ ಮೇನು ಅದು ಪೆಟ್ಟಿಗೆ ಜೊತೆಗೆ ಸ್ಟ್ಯಾಂಡು ಅಂದೆ ಅಲ್ಲ, ಅವಾಗ 5,000ಗೆ ಒಂದು ಪೆಟ್ಟಿಗೆ, ಹುಳ, ಮತ್ತೆ ಸ್ಟ್ಯಾಂಡು, ಮತ್ತೆ ಒಂದು ಫೇಸ್ ಮಾಸ್ಕು ಮತ್ತೆ ಗ್ಲೌಸು ಕೊಡ್ತೀನಿ 5,000ಗೆ. ಅಂದ್ರೆ 8 ಫ್ರೇಮಿನ ಪೆಟ್ಟಿಗೆ ಆಗಿರುತ್ತೆ, ದೊಡ್ಡ ಪೆಟ್ಟಿಗೆಗೆ. ಅದು ಕಮ್ಮಿ ಅಂದ್ರೆ ನಿಮಗೆ ಅರೌಂಡ್ 4,000 ಇಂದನೂ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈಗ ತುಪ್ಪ ಸೀಸನ್ ಅಲ್ಲಿ ತುಪ್ಪ ತೆಗಿಯೋಕೆ ಬಂದ್ರೆ, ಬಾಕಿದಕ್ಕೆ ಬಂದ್ರೆ ಎಕ್ಸ್ಟ್ರಾಕ್ಟರ್ ಬೇಕಾಗತ್ತೆ, ಒಂದು ನೈಫ್ ಬೇಕಾಗತ್ತೆ, ಒಂದು ಸ್ಮೋಕರ್ ಅಂತ ಬರುತ್ತೆ. ಅಂದ್ರೆ ಈಗ ಹುಳನ ಓಡಿಸ್ಕೊಳ್ಳೋಕೆ ಲೈಟ್ ಆಗಿ ಹೊಗೆ ಹಾಕಿ
ಇದು ಮಾಡ್ಕೊಳ್ಳೋದು, ಸ್ಪ್ರೆಡ್ ಮಾಡ್ಕೊಳ್ಳೋದು. ಅಂದರೆ ಈಗ ಸ್ಮೋಕ್ ಬಿಡ್ತೀವಲ್ಲ ಹಾರೋಗಲ್ಲ? ಇಲ್ಲ ಇಲ್ಲ ಇಲ್ಲ, ಅಂದರೆ ಸ್ಮೋಕ್ ಕ್ವಾಂಟಿಟಿ ಲೆಸ್ ಇರುತ್ತೆ. ಓಕೆ. ಲೈಕ್ ಜಸ್ಟ್ ಒಂದು ಸ್ಮಾಲ್ ಹೋಲಲ್ಲಿ ಪಾಯಿಂಟ್ ಆಗಿ ಹೋಗುತ್ತೆ ಅಷ್ಟೇ. ಓಕೆ. ಸೊ ಸ್ಮೋಕ್ ಕೊಡೋದಕ್ಕೆ ಒಂದ್ಸಲ ಅವಕ್ಕೆ ಇದು ಸೈಲೆಂಟ್ ಆಗತ್ತೆ, ಆವಾಗ ಸ್ಪ್ರೆಡ್ ಮಾಡ್ಕೊಂಡು ಆ ಬಾಕ್ಸಿಗೆ ಕುಡ್ಕೊಳ್ಳೋದು. ಓಕೆ. ಅಲ್ಲೇ ಸ್ಪ್ರೆಡ್ ಮಾಡ್ಕೊಂಡು ಹುಳನ ತುಪ್ಪ ಮಷೀನಿಗೆ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡೋದು. ತುಪ್ಪ ಬರ್ಬೇಕಂದ್ರೆ 1 ವರ್ಷ ಆಗುತ್ತೆ. ಸೊ 1 ವರ್ಷದಲ್ಲಿ ನೀವು ಎಷ್ಟು ದಿವಸ ಕೆಲಸ ಮಾಡ್ತೀರಾ, ಅಂದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ? ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಮೇನಾಗಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಇರಲ್ಲ. ಓಕೆ. ಅದು ಒಂದು ಖುಷಿಯಲ್ಲಿ ಕೃಷಿ. ಸೊ ನಾವು ಖುಷಿಯಿಂದ ಈಗ ತೋಟದ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ನೋಡೋದು, ಒಂದು ವಾರಕ್ಕೆ ಒಂದು 10 ರಿಂದ 15 ನಿಮಿಷ ಒಂದು ಬಾಕ್ಸಿಗೆ ಸ್ಪೆಂಡ್ ಮಾಡೋದು ಅಷ್ಟೇ. ಓಕೆ, ಅಷ್ಟೇ. ಜಸ್ಟ್ ನಾರ್ಮಲ್ ಆಗಿ. ವರ್ಕ್ ಏನ್ ಜಾಸ್ತಿ ಇರಲ್ಲ. ಓಕೆ. ಇನ್ನೊಂದು ಮೇನ್ ಅಂದ್ರೆ ಯಾವ ಬಿಸ್ನೆಸ್ ಅಲ್ಲಾದ್ರೂ ನೋಡ್ಕೊಂಡ್ರೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಹೌದು. ಸೊ ಇದರಲ್ಲಿ ರಿಸ್ಕ್ ಯಾವ ತರ ಇರುತ್ತೆ, ಏನೇನ್ ಇರ್ತವೆ? ಇದರಲ್ಲಿ ಮೇನ್ ಆಗಿ ದೊಡ್ಡ ರಿಸ್ಕ್ ಅಂದ್ರೆ TSB ಅಂತ, ಟೈಸೆಕ್ ಬ್ರೂಡ್ ಅಂತ ಒಂದು ಕಾಯಿಲೆ ಇದೆ. ಓಕೆ. ಅದರಿಂದ ಒಂದು ಗೂಡೆ ನಾಶ ಆಗೋಷ್ಟು ಇದು ಇರುತ್ತೆ, ಅದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ಲ. ಓಕೆ. ಸೊ ಅದರಿಂದ ಒಂದು ಪ್ರಾಬ್ಲಮ್. ಓಕೆ. ಮತ್ತೆ ನಾವು ಹೆಂಗ್ ಅವಾಯ್ಡ್ ಮಾಡಬೇಕಾದ್ರೆ ಏನಾದ್ರು ಪ್ರೊಸೀಜರ್ಸ್ ಏನಾದ್ರು ಇದೆ? ಇಲ್ಲ, ಅದಕ್ಕೆ ಪ್ರೊಸೀಜರ್ಸ್ ಅಂದ್ರೆ ಒಂದು ರಾಣಿ ಚೇಂಜ್ ಮಾಡಬೇಕು. ಓಕೆ. ಇಲ್ಲ ಪ್ಲೇಸ್ ಇಂದ ಬೇರೆ ಪ್ಲೇಸಿಗೆ ಶಿಫ್ಟ್ ಮಾಡಬೇಕು. ಓಕೆ. ಸೆಕೆಂಡ್ ಪ್ರಾಬ್ಲಮ್ ಅಂದ್ರೆ ಈಗ ಮೇನ್ ಆಗಿ ನೇಚರ್ ಇಂದಾನೆ ಎಲ್ಲದು, ಮನುಷ್ಯರೇ ಮಾಡಿದ್ದೇ ಅದೇ, ಆದ್ರೂ ನೇಚರ್ ಇಂದಾನೆ ಹೇಳೋದಾಗತ್ತೆ. ಬಟ್ ಈಗ ಹಾರ್ನೆಟ್ಸ್ ಅಂದ್ರೆ ಕಡ್ಜೇನು ಅಂತ ಬರುತ್ತೆ, ಅದು ಕಡೆಗೆ ಓತಿಕೆಟ ಅಥವಾ ಪಲ್ಲಿ, ಲೆಸರ್ಟ್ಸ್ ಅಂತೀವಲ್ಲ ಅದು ಕಡೆಗೆ, ನೆಕ್ಸ್ಟು ಇರುವೆ, ಆ್ಯಂಟ್ಸು, ಅದು ಬಂದು ಪೆಟ್ಟಿಗೆ ಹೊಕ್ಕಿ ಅದ್ರದ್ದು ಏರಿಗಳನ್ನ ಮೊಟ್ಟೆಗಳನ್ನೆಲ್ಲ ತಿಂದು ಹಾಳು ಮಾಡೋ ಸಂಭವ ಇರುತ್ತೆ. ಅದಕ್ಕೆ ನಾವು ವೀಕ್ಲಿ ಚೆಕ್ ಮಾಡ್ಕೊಂತ ಇರಬೇಕು. ಓಕೆ. ನಾವು ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಪೆಟ್ಟಿಗೆಯಿಂದ, ಸೊ ಎಷ್ಟು ಸತಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು 1 ವರ್ಷದಲ್ಲಿ? 1 ವರ್ಷದಲ್ಲಿ ಅಂದ್ರೆ ಈಗ ಸೀಸನ್ ಇರುತ್ತೆ. ಸೀಸನ್ ಅಲ್ಲಿ ಈಗ ಮಾರ್ಚ್ ಏಪ್ರಿಲ್ ಮೇ ತನಕ ಅಲ್ಲಿ ಒಂದು 15 ಡೇಸ್ಗೆ ಒಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಪ್ರತಿ ಎಕ್ಸ್ಟ್ರಾಕ್ಷನ್ಗೆ 1.5 ಇಂದ 2 kg ತನಕ ಜೇನುತುಪ್ಪ ಬರುತ್ತೆ. ಅದು ಪೆಟ್ಟಿಗೆ ಸೈಜ್ ಮೇಲೆ ಡಿಪೆಂಡ್ ಆಗಿ ಹೋಗಿರುತ್ತೆ. ಮೇನ್ ಆಗಿ ಪೆಟ್ಟಿಗೆ ಸೈಜ್ ಹೇಳೋದಕ್ಕಿಂತ ನಾವು ಇಟ್ಟಿರೋ ಪ್ಲೇಸ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಫ್ಲವರ್ ಸಿಗ್ಬೇಕಲ್ಲ ತುಪ್ಪ ಮಾಡೋಕ್ಕೆ. ಸೊ ಎಕ್ಸ್ಟ್ರಾಕ್ಷನ್ ಸಹಿತ ಪ್ಲೇಸ್ ಮತ್ತೆ ಪೆಟ್ಟಿಗೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದ್ರೆ ಹನಿ ಚೆನ್ನಾಗಿ ಬರುತ್ತೆ. ಅಂದರೆ ಈಗ ಲೈಕ್ ಸಿಟಿಯಲ್ಲಿ ಇಟ್ಟರೆ ನೀವು ಮ್ಯಾಕ್ಸ್ ಅಂದರೆ 2.5-3 kg ವರ್ಷಕ್ಕೆ ತೆಗಿಬೋದು ಅಷ್ಟೇ. ಓಕೆ. ಈಗ ನಾವು ಒಂದು ಪೆಟ್ಟಿಗೆಯಿಂದ ಎಷ್ಟು ಹನಿ ತೆಗಿಬೋದು, ಅದ್ರ ಪ್ರೈಸಸ್ ಏನಿದೆ ಈಗ ಮಾರ್ಕೆಟಲ್ಲಿ ಸೇಲ್ ಮಾಡ್ಬೇಕಂದ್ರೆ? ಕೆಜಿಗೆ ಇಲ್ಲಾಂದ್ರೆ 1 ಲೀಟರ್ ಹೆಂಗಿದೆ? ಇದು ಕೆಜಿ ಲೆಕ್ಕ. ಓಕೆ. ನೀವು ಒಂದು ಪೆಟ್ಟಿಗೆಯಿಂದ ಎಷ್ಟು ತೆಗಿಬೋದು ಅಂದರೆ, ನೀವು ನಾನು ಆಗಲೇ ಹೇಳ್ದಂಗೆ ಯಾವ ಪ್ಲೇಸ್ ಮೇಲೆ ಇಟ್ಟಿರ್ತೀರ ಅದ್ರ ಮೇಲೆ ಡಿಪೆಂಡು. ಈ ಲೈಕ್ ಇಂಥ ತೋಟದಲ್ಲಿ ಅವ್ರ ನಿಯರ್ ಫಾರೆಸ್ಟ್ ಏರಿಯಾದಲ್ಲಿ ಇಟ್ಟಿದ್ರೆ ನೀವು 6 ರಿಂದ 10 kg ತನಕ ತೆಗಿಬೋದು. ಜಾಸ್ತಿನೂ ತೆಗಿಬೋದು, ಅಂದ್ರೆ ಅದು ಯಾವ ಪ್ಲೇಸ್ ಮೇಲೆ ಇಟ್ಟಿದ್ದೀರಾ ಆ ಪ್ಲೇಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. 6 ರಿಂದ 10 kg ಇಂಥ ಜಾಗದಲ್ಲಿ ತೆಗಿಬೋದು. ಪ್ರೈಸ್ ಏನಿದೆ ಅದರದ್ದು? ಪ್ರೈಸು ಮಾರ್ಕೆಟಿಂಗ್ ಪ್ರೈಸ್ ಈಗ ನಾನು ಸೇಲ್ ಮಾಡ್ತಾ ಇರೋದು 800 per kg ಸೇಲ್ ಮಾಡ್ತಾ ಇದ್ದೀನಿ. ಈಗ ಬೆಂಗಳೂರು ಸೈಡು ಅವರು ಔಟರ್ ಸಿಟಿಗೆ ಕಳಿಸ್ಬೇಕು ಅಂದರೆ ಅದು ಕೊರಿಯರ್ ಚಾರ್ಜಸ್ನ ಎಕ್ಸ್ಟ್ರಾ ಹಾಕಿ ಕಳಿಸ್ಕೊಡ್ತಾ ಇದ್ದೀನಿ. ಓಕೆ. ನೀವು ಈ ಒಂದು ಬಾಕ್ಸಿಂದ ಎಷ್ಟು ಪ್ರಾಫಿಟ್ ತೆಗಿಬೋದು, ಮತ್ತೆ ಇಲ್ಲಾಂದ್ರೆ ಇಯರ್ಲಿ ಪ್ರಾಫಿಟ್ಸ್ ಎಷ್ಟಿದೆ ಒಂದು ಬಾಕ್ಸಿಂದ? ಇಯರ್ಲಿ ಪ್ರಾಫಿಟ್ಸ್ ಅಂದರೆ ಅದೇ, ಈಗ ನೀವು ಒಂದು 6 kg ತೆಗೆದ್ರಿ ಅಂದರೆ ಅದರದ್ದು ಒಂದಷ್ಟನ್ನ ಬದಿಗೆ ಇಟ್ಕೊಂಡು ಅದನ್ನ ಪ್ರಾಫಿಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬಹುದು ತುಪ್ಪದನ್ನ. ಅದರಿಂದ ಬಿಟ್ಟು ಈಗ ಸ್ಪ್ಲಿಟ್ಟಿಂಗ್ ಟೈಮ್ಸ್ ಅಂತ ಬರುತ್ತೆ. ಈಗ ನವೆಂಬರ್ ಟೈಮಲ್ಲಿ ಜೇನು ಪೆಟ್ಟಿಗೆನ ವಿಭಜನೆ ಮಾಡೋದು, ಅಂದ್ರೆ 1 ಬಾಕ್ಸಿಂದ 3 ಬಾಕ್ಸ್ನೋ 4 ಬಾಕ್ಸ್ನೋ ಮಾಡ್ಕೊಳ್ಳೋದು. ಓಕೆ. 1 ಬಾಕ್ಸಿಂದ ನಾವು ಇನ್ನ 2 ಬಾಕ್ಸ್ ಎಕ್ಸ್ಟ್ರಾ ಮಾಡ್ಬೋದು. ಆ ಎಕ್ಸ್ಟ್ರಾ ಮಾಡಿದ ಬಾಕ್ಸ್ನ ನೀವು ಸೇಲ್ ಮಾಡ್ತೀರಲ್ಲ, ಅಂದ್ರೆ ಸೇಲ್ ಮಾಡ್ತಾ ಇದ್ದೀರಾ, ನಿಮ್ಗೆ 2 ಬಾಕ್ಸ್ ಸಾಕು. 2 ಬಾಕ್ಸ್ ನಿಮ್ಮ ಹತ್ರ ಇದೆ ಆಲ್ರೆಡಿ, ಬಾಕಿ ಹೆಚ್ಚಿಗೆ ಆಗಿದ್ದನ್ನ ಸೇಲ್ ಮಾಡ್ತೀರಾ. ಸೊ ಅದರಿಂದ ನೀವು ಈಗ 2 ಬಾಕ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಆ ಇನ್ವೆಸ್ಟ್ಮೆಂಟ್ ನ ತೆಕ್ಕೋಬಹುದು. ಹಾಗೆ ಈಗ 1 ಬಾಕ್ಸ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 1 ಬಾಕ್ಸಿಗೆ 4,500 ಖರ್ಚಾಗಿರುತ್ತೆ. ಇಕ್ವಿಪ್ಮೆಂಟ್ಸ್ ನ ಲೆಕ್ಕ ಹಿಡಿಯಕ್ ಬರೋದಿಲ್ಲ, ಬಿಕಾಸ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದು ಅಂದ್ರೆ ನಮಗ್ ಬೇಕು, ಅದು ಇರತ್ತೆ, ಅದು ಅದಕ್ಕಾಗಿ ತಗೊಳ್ಳೋದು. ಈಗ ಪೆಟ್ಟಿಗೆನ ನೀವು 1 ಬಾಕ್ಸಿಂದ 3 ಬಾಕ್ಸ್ ಮಾಡಿದ್ರಿ, ಅದ್ರಲ್ಲಿ 2 ಬಾಕ್ಸ್ನ ಕೊಟ್ರಿ ಅಂದ್ರೆ ಅದನ್ನ ಪಡೆ ಅಷ್ಟೇ, ಹುಳ ಅಷ್ಟೇನೆ ನೀವು 1.5 ಇಂದ 2,000ಕ್ಕೆ ಸೇಲ್ ಮಾಡ್ಬೋದು. ಸೊ ನೀವು 2,000 ಹಿಡಿದ್ರೆ ಅದರಲ್ಲಿ 4,000 ಬಂತು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಯ್ತು. 500 ರೂಪಾಯಿ ಇರುತ್ತೆ, ಬಟ್ ಅದು ನಿಮ್ಮ 500 ರೂಪಾಯಿನೂ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ಯಾಂಡ್ ಇಂದ ಇರುತ್ತೆ. ಸೊ ನಿಮಗೆ 4,000 ರಿಟರ್ನ್ ಬಂದಿರುತ್ತೆ. ಈಗ ತುಪ್ಪಕ್ಕೆ ಬಂದ್ರೆ
ಎಷ್ಟು ಇದ್ರ ಎಷ್ಟು ತುಪ್ಪದ kg ಇದ್ರೆ ಅಷ್ಟು. ಈಗ 5 kg ತೆಗೆದ್ರೆ 800 ರೂಪಾಯಿ ಇತ್ತು, 4,000 ಆಯ್ತು. ಆ 4,000 ನಿಮ್ಮ ಪ್ರಾಫಿಟ್ ಇದ್ದಂಗೆ ಇಯರ್ಲಿ ಒಂದು ಬಾಕ್ಸ್ ಮೇಲೆ 4,000 ಪ್ರಾಫಿಟ್. ಅಂದ್ರೆ ನಿಮ್ಗೆ ಖರ್ಚು ಅಂತ ಮೇನ್ ಆಗಿ ಏನೂ ಇರೋದಿಲ್ಲ. ಓಕೆ. ಸೊ ಅದು ಬಂದಷ್ಟು ಪ್ರಾಫಿಟ್ ಅಲ್ಲೇ ಇದೆ. ಇದಕ್ಕೆ ಮೇಂಟೆನೆನ್ಸ್ ಏನಾದರೂ ಇರುತ್ತಾ ಅನ್ನೋದು? ಮೇಂಟೆನೆನ್ಸ್ ಅಂದ್ರೆ ಈಗ ನಮ್ಮ ರೀಸನ್ಸ್ ಅಲ್ಲಿ, ಅಂದ್ರೆ ಈಗ ಮಲೆನಾಡು ರೀಸನ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಶುಗರ್ ಫೀಡಿಂಗ್ ಕೊಡ್ಬೇಕಾಗತ್ತೆ. Okay. ಲೈಕ್ ಈಗ ತುಪ್ಪದ ಸೀಸನ್ ಅಂದಲ್ಲ, ಆ ಟೈಮಲ್ಲ, ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಜೂನ್ ಜುಲೈ ಎಂಡಿಂದ ಕೊಡ್ತಾ ಹೋಗೋದು. Okay. ಅದಕ್ಕೆ ನಿಮಗೊಂದು 200 to 300 rupees ಪರ್ ಬಾಕ್ಸ್ ಮೇಂಟೆನೆನ್ಸ್. ಬಾಕ್ಸ್ ಮೇಂಟೆನೆನ್ಸ್ ಅಷ್ಟೇ. ಅದು ಬಿಟ್ಟು ಬೇರೆದು ಏನಿಲ್ಲ. ಅಷ್ಟು ಅದನ್ನ ಬಿಟ್ಟು ಬೇರೆ ಶುಗರ್ ಫೀಡಿಂಗ್ ಅಂತಿದ್ದೀರಲ್ಲ, ಮತ್ತೆ ಪ್ಯೂರಿಟಿ ಹೆಂಗ್ ಅಂತಿದ್ದೀರಾ? ಮತ್ತೆ ಈಗ ಶುಗರ್ ಫೀಡಿಂಗ್ ಅಂದ್ರೆ ಈಗ ಫ್ಲವರ್ ಹೆಂಗಿರಲ್ಲ ಫಾರೆಸ್ಟ್ ಅಲ್ಲಿ, ಸೊ ಆ ಗ್ರೋತಿಗಾಗಿ ಕೊಡೋದು ಅಷ್ಟೇ. ಓಕೆ. ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ, ಅಂದ್ರೆ ಈಗ ನಾವು ಸೀಸನ್ ಅಲ್ಲಿ ತುಪ್ಪ ಅವಕ್ಕೆ ಅಂತ ಮಾಡ್ಕೊಂಡಿರೋ ತುಪ್ಪನ ನಾವು ತಿಂದಿರ್ತೀವಿ. ಸೊ ಅವಕ್ಕೆ ಅಂತ ಹಾರೋಗ್ಬಾರ್ದು, ಅವರು ಪಡೆ ಹಾಳಾಗಬಾರ್ದು ಅಂತ ಕೊಡೋದು ಅಷ್ಟೇ. ಈಗ ನೀವು ಬ್ರ್ಯಾಂಡಿಂಗ್ ಮಾಡಿ ನೀವು ಸೇಲ್ ಮಾಡ್ತಿದ್ದೀರಾ, ಸೊ ನಾವು ಆ ತರ ಮಾಡಿ ಸೇಲ್ ಮಾಡ್ಬೋದಾ? ಬ್ರ್ಯಾಂಡ್ ಒಂದು ಲೇಬಲ್ ಹಾಕೊಂಡು? ಹೌದೌದು. ಓಕೆ. ನೀವು ಮೇನ್ ಆಗಿ ಫುಲ್ ಲೈಸೆನ್ಸ್ ತಗೊಂಡು ಮಾಡ್ಕೊಂಡು ಹೋಗ್ಬೋದು. ಓಕೆ. ನೀವು ಪ್ಯೂರಿಟಿ ಮೇಂಟೈನ್ ಮಾಡೋದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬ್ರ್ಯಾಂಡಿಂಗ್ ಮಾಡ್ಕೊಂಡು ಅದನ್ನೇ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ. ಲೈಕ್ ಈಗ ನೀವು ಯಾರ ಹತ್ರ ಪರ್ಚೇಸ್ ಮಾಡ್ತೀರಾ, ಈಗ ನಿಮ್ಮ ಹತ್ರ ಜೇನು ಕೃಷಿ ಮಾಡೋಕ್ಕಾಗಲ್ಲ, ಬಟ್ ನೀವು ಜೇನುತುಪ್ಪನ ಸೇಲ್ ಮಾಡ್ಬೇಕಂತಿದ್ದೀರಾ ಅಂದ್ರೆ ನೀವು ಜೇನುತುಪ್ಪನ ಯಾರ ಹತ್ರ ಪರ್ಚೇಸ್ ಮಾಡ್ತೀರಾ ಅನ್ನೋದು ಮೇನ್ ಆಗಿರುತ್ತೆ ಅಷ್ಟೇ. ಓಕೆ. ನೀವು ಬ್ರ್ಯಾಂಡಿಂಗ್ ಮಾಡ್ಕೊಂಡು ಸೇಲ್ ಮಾಡೋದು ದೊಡ್ಡದಲ್ಲ, ಪ್ಯೂರಿಟಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ ಆಗಿರುತ್ತೆ. ಓಕೆ. ನಿಮ್ಮ ಯೋಚನೆ ಪ್ರಕಾರ ಈ ಬಿಸ್ನೆಸ್ನ ಎಷ್ಟು ಸ್ಕೇಲಲ್ಲಿ ಮಾಡ್ಬೋದು? ಅಂದ್ರೆ ಲೈಕ್ ಈಗ ಬಿಸ್ನೆಸ್ ಮಾಡೋರು ಅಂತ ಇರ್ತಾರೆ, ಸೊ ಯಾವ ಮಟ್ಟಿಗೆ ಮಾಡ್ಬೋದು ಇದು ಅನ್ನೋದು? ಅಂದ್ರೆ ನೀವು ಲೇಬರ್ ಸಿಟ್ ಮಾಡ್ತೀರಾ ಅಂದ್ರೆ ಅಪ್ ಟು 2,000 ತನಕ ಬಿಟ್ಟು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಿಮ್ ಲೇಬರ್ಸ್ ಎಷ್ಟು ಸಿಗ್ತಾರೆ ಅದ್ರ ಮೇಲೆ ಡಿಪೆಂಡು. ನೀವು ಒಬ್ಬರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಅವ್ರು 2 ಜನ ಈಗ ಅಣ್ಣ ತಮ್ಮನ ಹಾಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಇಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಒಂದು 200 ಬಾಕ್ಸಸ್ ತನಕ ಮೇಂಟೈನ್ ಮಾಡ್ಬೋದು. ಓಕೆ. ಪೆಟ್ಟಿಗೆ ಇಡ್ಬೇಕಂದ್ರೆ ನಮ್ದೇ ಓನ್ ಪ್ಲೇಸ್ ಇರ್ಬೇಕಾ ಏನಾದ್ರು? ಇಲ್ಲ ನಮಗೆ ಗೊತ್ತಿರೋರು ಈಗ ನೀವೇ ನಿಮ್ಮ ಫ್ರೆಂಡ್ಸ್ ಫಾರ್ಮ್ ಇದೆ, ಆ ಫಾರ್ಮಲ್ಲಿ ಹೋಗಿ ಇಡ್ಬೋದು. ಬಿಕಾಸ್ ಅವ್ರಿಗೆ ಏನೋ ಪೇಮೆಂಟ್ ಕೊಡ್ಬೇಕು ಅನ್ನೋದು ಇರತ್ತೆ, ಅವ್ರು ಇರಲ್ಲ, ಅದು ಮೇನ್ ವಿಷಯ ಅಲ್ಲ. ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರ ಪೇಮೆಂಟ್ಸ್ ತಗೊಳ್ಳೋ ಪರಿಸ್ಥಿತಿ ಅವ್ರಿಗೆ ಇರಲ್ಲ. ಯಾಕೆ ಅಂದ್ರೆ ಅದರಿಂದ ಬೆನಿಫಿಟ್ಸ್ ಇದೆ. ಅಂದ್ರೆ ಅಗ್ರಿಕಲ್ಚರ್ಗೆ ಬೆನಿಫಿಟ್ಸ್ ಇದೆ, ಪಾಲಿನೇಷನ್ ಇದೆ, ಎಲ್ಲ ಬೆನಿಫಿಟ್ಸ್ ಇದೆ. ಸೊ ಅದನ್ನ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಗೆ ಓನ್ ಸ್ಪೇಸ್ ಬೇಕು ಅಂತ ಏನಿರಲ್ಲ. ನೀವು ಮನೆ ಈಗ ಬಾಡಿಗೆ ಮನೇಲಿ ಇದ್ದೀರಾ, ಬಾಡಿಗೆ ಮನೆ ಮೇಲೆ ಟೆರೆಸ್ ಇದೆ, ಆ ಟೆರೆಸ್ ಅಲ್ಲೂ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಟಿಪ್ಸ್ ಏನಾದ್ರು ಕೊಟ್ರೆ ಒಳ್ಳೇದು? ಅಡ್ವೈಸ್ ಅಂದ್ರೆ ಈಗ ಜಸ್ಟ್ ಏನಿಲ್ಲ, ಹ್ಯಾಂಡಲ್ ವಿತ್ ಕೇರ್ ಅಷ್ಟೇನೆ. ಜೇನ್ ಪೆಟ್ಟಿಗೆ ನಾವು ಓಪನ್ ಮಾಡಿ ಇದನ್ನ ಮಾಡ್ಬೇಕಾದ್ರೆ ಹ್ಯಾಂಡಲ್ ವಿತ್ ಕೇರ್. ಕಡೆಗೆ ಏನ್ ಮಾಡ್ತಾರೆ, ಒಂದಷ್ಟು ಜನ ರ್ಯಾಶ್ ಆಗಿ ಯೂಸ್ ಮಾಡ್ತಾರೆ, ಕಡೆಗೆ ಬಂದು ಹೇಳ್ತಾರೆ ಚುಚ್ಚತ್ತೆ, ಸ್ವಲ್ಪ ರ್ಯಾಶ್ ಇದೆ ಪೆಟ್ಟಿಗೆ ಅಂತ. ಅದು ಅವು ರ್ಯಾಶ್ ಇರಲ್ಲ, ನಾವೇ ಅವ್ರನ್ನ ಕನ್ವರ್ಟ್ ಮಾಡಿರ್ತೀವಿ ರ್ಯಾಶ್ ಆಗಿ ಅಷ್ಟೇ. ಹ್ಯಾಂಡಲ್ ವಿತ್ ಕೇರ್ ಇಸ್ ಟಿಪ್ ಅಷ್ಟೇ. ಬಿಸ್ನೆಸ್ ಮಾಡೋಣ.